ಗೈಸ್ ಇಲ್ಲಿ 1 kg ಚಿಕನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಬೆಳ್ಳುಳ್ಳಿ ಒಂದು 2 ಚಕ್ಕೆ, 2 ಪೀಸಷ್ಟು ಚಕ್ಕೆ ಮತ್ತು ಚಿಕ್ಕ ಪುಡಿ ಮತ್ತು ಏಲಕ್ಕಿ ಒಂದು 5, ಲವಂಗ ಒಂದು 6ರಿಂದ 7 ಮತ್ತು ಒಂದು ಅರ್ಧ ಸ್ಪೂನು ಬಡೆ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹೇಳ್ತಾರಲ್ಲ ಅದು, ಒಂದು 2 ಇಂಚು ಶುಂಠಿ ಮತ್ತು ಸ್ವಲ್ಪ ಕಾಯಿ ಮೆಣಸು ಒಂದು 10ರಿಂದ 12 ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸ್ವಲ್ಪ ಇದೆ, ಇಷ್ಟು ಸಾಕು. ಮತ್ತು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ನೀರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ಒಂದು ಎಳೆಯಾಗಿ ಇಲ್ಲಿ ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೆಟೊನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಮಗೆ ಒಗ್ಗರಣೆಗೆ ಬೇಕು, ಅದಕ್ಕೋಸ್ಕರ ಇದು ಉದ್ದುದ್ದಾಗಿ ಎಳೆಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತೇಳಿ ನೋಡುವ. ಇನ್ನೊಂದು ಸರಿ ತೋರಿಸ್ತೀನಿ. ಇದು ಒಗ್ಗರಣೆಗೆ ಉದ್ದುದ್ದಾಗಿ ಎಳೆಯಾಗಿ ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೆಟೊನ ಚಿಕ್ಕದ ಟೊಮೆಟೊ ತುಂಬ ಹಾಕ್ಕೋಬಾರ್ದು, ಹುಳಿ ಬರ್ತದೆ, ಅದಕ್ಕೋಸ್ಕರ ಮತ್ತು ಪದಾರ್ಥ ಚೆನ್ನಾಗಿರೋದಿಲ್ಲ ಟೇಸ್ಟ್, ಅದಕ್ಕೆ ಒಂದೇ ಟೊಮೆಟೊ ಸಾಕು. ಮತ್ತು ಇಲ್ಲಿ ನೀರುಳ್ಳಿ ಒಂದು 4 ದೊಡ್ಡ ನೀರುಳ್ಳಿಯನ್ನು ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಒಂದು ಹಿಡಿಯಷ್ಟು ಕೂಡ ಇಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ಬೆಳ್ಳುಳ್ಳಿ ಒಂದು 10ರಿಂದ 12 ಚಿಕ್ಕ ಗಡ್ಡೆ, ಅದು ದೊಡ್ಡ ಗಡ್ಡೆ ಆದರೆ ಒಂದು 2 ಗಡ್ಡೆ ತೊಗೋಬೋದು. ಒಂದು 10ರಿಂದ 12 ಚಿಕ್ಕ ಬೆಳ್ಳುಳ್ಳಿ ಗಡ್ಡೆ ಮತ್ತು ಒಂದು 2-3 ಪೀಸ್ ಚಕ್ಕೆ ಮತ್ತು 5 ಏಲಕ್ಕಿ, ಒಂದು 6ರಿಂದ 7 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಬಡೆ ಸೊಪ್ಪು, ಒಂದು 2 ಇಂಚಷ್ಟು ಶುಂಠಿ, ಅರ್ಧ ಸ್ಪೂನು ಕಾಳು ಮೆಣಸು ಹೇಳ್ತಾರಲ್ಲ ಅದು, ಮತ್ತು ಇಲ್ಲಿ ಒಂದು 10ರಿಂದ 12 ಕಾಯಿ ಮೆಣಸು ಹಸೆಕಾಯಿ ಹೇಳ್ತಾರಲ್ಲ ಅದು. ಮತ್ತು ಇಲ್ಲಿ 1 kg ಚಿಕನನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಮು. ಈಗ ಮಾಡೋದು ಹೇಗೆ ಅಂತೇಳಿ ನೋಡುವ. ಹಾಕ್ಕೊಳ್ತೀನಿ. ಎಣ್ಣೆ ನಮಗೆ ಫಸ್ಟ್ಗೆ ನೀರುಳ್ಳಿ ಫ್ರೈ ಮಾಡಲಿಕ್ಕೆ ಬೇಕು, ಅದಕ್ಕೋಸ್ಕರ ನೀರುಳ್ಳಿ ಏನು ಕಟ್ ಮಾಡಿ ತೊಗೊಂಡಿದ್ದೆ ನಾನಿಲ್ಲಿ ಕ್ಯೂಬ್ಸ್ ರೀತಿಯಲ್ಲಿ ಕ್ಯೂಬ್ಸ್ ಆಗಿ ಏನು ಕಟ್ ಮಾಡಿ ತೊಗೊಂಡಿದ್ದೆ ನೀರುಳ್ಳಿನ, ಅದನ್ನೀಗ ನಾನು ಎಣ್ಣೆ ಕಾಯ್ತಾ ಇದೆ, ಎಣ್ಣೆಗೆ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಮಗೆ ಮಸಾಲೆ ಬೇಕು. ಇದು ನೀರುಳ್ಳಿ ಯಾಕಪ್ಪ ಅಂದರೆ ನಮಗೆ ಗ್ರೇವಿ ಟೇಸ್ಟ್ ಕೊಡಲಿಕ್ಕೆ ಚೆನ್ನಾಗಿರ್ತದೆ, ತುಂಬ ಟೇಸ್ಟ್ ಬರ್ತದೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಮತ್ತು ಇದು ಗ್ರೇವಿ ತಿಕ್ನೆಸ್ ಬರಲಿಕ್ಕೆ ಅಂದರೆ ದಪ್ಪ ಬರಲಿಕ್ಕೆ ಇದು ನಮಗೆ ಸಹಾಯ ಆಗ್ತದೆ, ರುಚಿ ಕೂಡ ಸಖತ್ತಾಗಿರ್ತದೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಗೋಡಂಬಿ ಕೂಡ ಅಷ್ಟೇ ರುಚಿ ಸಖತ್ತಾಗಿ ಬರ್ತದೆ ಮತ್ತು ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಬಂತು, ನಾನೀಗ ನೀರುಳ್ಳಿನ ಹಾಕೊಂಡ್ಬಿಡ್ತೀನಿ. ತರಲಿಲ್ಲ ಸ್ವಲ್ಪ ಕೈ ಹಾಕ್ಕೊಳ್ಳುವ. ಇದು ನಮಗೆ ಫ್ರೈ ಆಗಬೇಕು. ಸ್ವಲ್ಪ ಇದು ನಮಗೆ ಬ್ರೌನ್ ಕಲರ್ ಬರಬೇಕು. ಗೈಸ್, ನಾನು ನೀರುಳ್ಳಿ ಜೊತೆನೇ ಇಲ್ಲಿ ಸಾಮಾನೇನು ನಾನು ರೆಡಿ ಮಾಡ್ಕೊಂಡಿದ್ದೆ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಕೂಡ ಫ್ರೈ ಆದರೆ ಸಖತ್ ಟೇಸ್ಟಿಯಾಗಿರ್ತದೆ, ಅದಕ್ಕೋಸ್ಕರ. ಮತ್ತು ಹಸಿಮೆಣಸಿನಕಾಯಿ, ಶುಂಠಿ, ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ
ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಇದ್ರೊಟ್ಟಿಗೆ ಫ್ರೈ ಮಾಡ್ಕೊಳ್ಳುವ. ಮತ್ತು ನಮಗೆ ಗ್ಯಾಸ್ಟ್ರಿಕ್ಕೆಲ್ಲ ಆಗೋದಿಲ್ಲ. ಈ ಥರ ಸಾಮಾನೆಲ್ಲ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಹಸಿ ಹಸಿ ಹಾಕೊಳ್ಳೋದಾದರೆ ನಮಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕೆಲವರಿಗೆಲ್ಲ ಗ್ರೀನ್ ಮಸಾಲ ಹಿಡಿಸೋದಿಲ್ಲ, ಹೊಟ್ಟೆ ನೋವು ಆಗ್ತದೆ. ಮತ್ತು ಕೆಲವರಿಗೆ ಹಿಡಿಸ್ತದೆ, ಏನು ಅಂದರೆ ಇರಲ್ಲ, ಚೆನ್ನಾಗಿರ್ತದೆ ಟೇಸ್ಟ್. ಅದಕ್ಕೋಸ್ಕರ ನಾವು ಯಾವಾಗಲೂ ಚಿಕನನ್ನು ಒಂದೇ ರೀತಿ ಮಾಡ್ಕೊಂಡು ತಿಂದು ಬೇಜಾರಾಗಿರ್ತದಲ್ವ, ಒಂದೊಂದು ಸರಿ ಈ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ನಮಗೆ ಹೋಟ್ಲಿಗಿಂತ ಚೆನ್ನಾಗಿ ಟೇಸ್ಟ್ ಮನೆಯಲ್ಲೇ ಕೊಡ್ತದೆ, ಅಷ್ಟು ಚೆನ್ನಾಗಿ ಮಾಡ್ಕೋಬೋದು. ರೈಸ್ ಈಗ ಇದು ಫ್ರೈ ಆಗ್ತಾ ಬಂತು. ಇಲ್ಲಿ ಇನ್ನೂ ಏನು ಗರಂ ಮಸಾಲೆ ಎಲ್ಲ ಇಟ್ಕೊಂಡಿದ್ದೆ, ನೀರುಳ್ಳಿ, ಕಾಯಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಈಗ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಈಗ ಉಳಿದ ಐಟಮನ್ನು ಏನು ಗರಂ ಮಸಾಲೆ ಐಟಮ್ ಇತ್ತು ಇದನ್ನು ಕೂಡ ಹಾಕ್ಕೊಳ್ತೀನಿ. ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರ್ತದೆ. ಇದು ಸ್ವಲ್ಪವೇ ಹಾಕಿ ನಾವು ಕೈ ಆಡಿಸಿ ತೆಗೆದ್ರೆ ಸಾಕು. ಇದೇನು ತುಂಬ ಫ್ರೈ ಆಗಬೇಕಂತ ಇಲ್ಲ. ಕೊತ್ತಂಬರಿ ಹಾಕಿದ ಮೇಲೆ ಇದು ಆಲ್ಮೋಸ್ಟ್ ರೆಡಿ ಆಯಿತು, ಸಾಕಿದು. ಇದು ರೆಡಿ ಆಯಿತು. ಅದ್ರ ಜೊತೆ ನಾನು ಏನು ಗೋಡಂಬಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇದು ಇಷ್ಟು ನಮಗೆ ಮಸಾಲೆಗೆ ಸಾಕು. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ತಣ್ಣಗಾಗ್ಲಿಕ್ಕೆ ಇಡ್ತೇನೆ. ಗೈಸ್, ಇಲ್ಲಿ ನೀರುಳ್ಳಿ ಏನು ಫ್ರೈ ಮಾಡಿಕೊಂಡೆ ಅದೇ ಬಾಣಲೆಯಲ್ಲಿ ನಾನು ಚಿಕನ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ, ಸಾಕು, ತುಂಬ ಎಣ್ಣೆ ಏನು ಬೇಡ. ಒಂದು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನ್ ಆಗ್ಬೋದು ಅಷ್ಟೇ. ಈಗ ಎಣ್ಣೆ ಬಿಸಿ ಆಗಬೇಕು. ಒಂದು ನೀರುಳ್ಳಿ ಹಾಕಿದರೆ ಎಣ್ಣೆ ಬಿಸಿ ಐತೆ ಅಲ್ವಾ ಅಂತೇಳಿ ಗೊತ್ತಾಗ್ತದೆ. ಎಲ್ಲ ಇನ್ನೂ ಸ್ವಲ್ಪ ಬಿಸಿ ಆಗಬೇಕು. ಗೈಸ್, ಇಲ್ಲಿ ಫ್ರೈ ಮಾಡಿದೆ, ಅದನ್ನು ತೆಗೆದೆ, ನಾನು ಬಾಣಲೆಯಿಂದ ತೆಗೆದು ನಾನು ಇದನ್ನು ಫ್ಯಾನ್ ಗಾಳಿಗೆ ಇಟ್ಕೊಳ್ತೀನಿ. ತಣ್ಣಗಾಗಲಿಕ್ಕೆ ಮಿಕ್ಸಿ ಮಾಡಲಿಕ್ಕೆ ಬೇಕಿದ್ದು. ಇದು ಮಸಾಲೆ ನಮಗೆ. ಈಗ ಎಣ್ಣೆ ಕಾಯ್ತಾ ಬಂತು. ನೀರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕ್ಕೋಬೇಕು. ಈಗ ನೀರುಳ್ಳಿ ಫ್ರೈ ಆಗ್ತಾ ಬಂತು. ನಾನು ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಒಂದೇ ಟೊಮೆಟೊ ತೊಗೊಂಡದ್ದು, ನಾನು ಜಾಸ್ತಿ ತೊಗೊಂಡಿಲ್ಲ. ಇದನ್ನು ಸಿಪ್ಪೆ ತೆಗೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಚಿಕನ್ಗೆ ಯಾವಾಗಲೂ ಟೊಮೆಟೊ ಜಾಸ್ತಿ ಹಾಕ್ಕೋಬಾರ್ದು, ಟೇಸ್ಟ್ ಹೋಗಿಬಿಡ್ತದೆ. ಟೊಮೆಟೊ ಹುಳಿ ಜಾಸ್ತಿ ಆದ ತಕ್ಷಣ ಟೇಸ್ಟ್ ಕಳ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ಹುಳಿಯನ್ನು ನಾವು ಜಾಸ್ತಿ ಟೊಮೆಟೊನ ಹಾಕ್ಕೋಬಾರ್ದು. ಒಂದೇ ಟೊಮೆಟೊ ಸಾಕು ಇದಕ್ಕೆ. ಈ ಥರ ಟೊಮೆಟೊ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಅದೊಂದು ಟೇಸ್ಟ್ ಸಖತ್ತಾಗಿ ಕೊಡ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ನೀರುಳ್ಳಿ ಒಟ್ಟಿಗೆ ಟೊಮೆಟೊ ಹಾಕ್ಕೊಳ್ತೀನಿ. ಗೈಸ್, ಇಲ್ಲಿ ನಾನು ಮಸಾಲೆಯನ್ನು ಫ್ರೈ ಮಾಡಿ ತಗೊಂಡೆ. ಅದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲಿ ಕೊತ್ತಂಬರಿ ಕಾಳು ಹಾಕ್ಕೊಳ್ತೀನಿ. ಇದು ನಮಗೆ ಈ ಟೈಮಲ್ಲಿ ನಾನು ಹುರಿದು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಕಾಳು. ಅದು ಹಾಗೆ ಹಸಿದಲ್ಲ, ಡೈರೆಕ್ಟ್ ಹಸಿದು ಹಾಕಬಾರ್ದು. ಯಾವಾಗಲೂ ಹುರಿದಿಟ್ಕೊಂಡ್ರೆ ಪರವಾಗಿಲ್ಲ. ನಾನು ಹುರಿದಿಟ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು ಅದನ್ನು ಹಾಕಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ನಾನು ಅಷ್ಟರಲ್ಲಿ ನೀರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಯಿತು. ಈಗ ಚಿಕನ್ ಹಾಕೋಬೇಕು ನಾನು. ಈಗ ನೀರುಳ್ಳಿ ಟೊಮೆಟೊ ಫ್ರೈ ಆಯಿತು. ನಾನು ಚಿಕನ್ ಏನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಚಿಕನ್ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಚಿಕನ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು.
ಗೈಸ್ ಈಗ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಬಂತು. ನಾವು ಉಪ್ಪು ಹಾಕ್ಕೋಬೇಕು ಈ ಟೈಮಿಗೆ. ಉಪ್ಪೆಲ್ಲ ಈ ಟೈಮ್ಗೆ ಹಾಕ್ಕೋಬೇಕು. ಅದು ಚಿಕನ್ನು ದುಂಡುಗೂ ಕೂಡ ಆಗ್ತದೆ, ಬೇಯ್ತದೆ, ಮತ್ತು ಆಯಿಲ್ ಕೂಡ ಬಿಡ್ತದೆ, ನೀರು ಕೂಡ ಬಿಡ್ತದೆ. ಈಗ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಇದಕ್ಕೆ. ಚಿಕನ್ಗೆ ಯಾವಾಗಲೂ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಬೇಕು. ಯಾಕೆಂದರೆ ಅದು ನಮಗೆ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳು ಇದ್ದರೆ ಚಿಕನಲ್ಲಿ ಅದು ಸತ್ತೋಗ್ತದೆ, ಮತ್ತು ನಮಗೆ ಏನು ಸೈಡ್ ಎಫೆಕ್ಟ್ ಎಲ್ಲ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಪ್ರತಿ ಸರಿ ಚಿಕನ್ ಮಾಡುವಾಗ ಈ ಥರ ಚಿಕನ್ಗೆ ಸ್ವಲ್ಪ ನಾವು ಅರಿಶಿಣವನ್ನು ಹಾಕ್ಕೊಂಡೆ ನಾವು ಯಾವಾಗಲೂ ಚಿಕನ್ ಮಾಡ್ಕೋಬೇಕು. ಯಾವ ಚಿಕನ್ ಸಾರು ಮಾಡೋದಾದರೂ ಕೂಡ, ಫ್ರೈ ಮಾಡೋದಾದರೂ ಕೂಡ, ಏನು ಮಾಡಿದರೂ ಕೂಡ ಅರಿಶಿಣವನ್ನು ನಾವು ಯೂಸ್ ಮಾಡಬೇಕು ಪ್ರತಿ ಸರಿನೂ. ನಮಗೆ ಹೆಲ್ತಿಗೆ ಚೆನ್ನಾಗಿ ಒಳ್ಳೆಯದಿರ್ತದೆ. ಮತ್ತೇನು ನಮಗೆ ಇದರಲ್ಲಿ ಬ್ಯಾಕ್ಟೀರಿಯಾ ಅಂತ ಏನು ಇರೋದಿಲ್ಲ. ಕೆಲವು ಸರಿ ಬ್ಯಾಕ್ಟೀರಿಯಾಗಳು ಇರ್ತದೆ ಚಿಕನಲ್ಲಿ, ಹೇಳಲಿಕ್ಕಾಗೋದಿಲ್ಲ. ಯಾವ್ಯಾವಾಗಿದೆ ಚಿಕನ್ ಎಲ್ಲ ನಮಗೆ ಪಾರ್ಸಲ್ ಮಾಡ್ತಾರಲ್ವ, ಆ ಟೈಮಲ್ಲಿ ಇರ್ತದೆ. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಇಡಬೇಕು. ಹಾಗೆಯೇ ಗೈಸ್ ಈಗ 5 ನಿಮಿಷ ಆಯಿತು, ತೆಗಿತೀನಿ ನಾನು. ನೀರು ಕೂಡ ಚೆನ್ನಾಗಿ ಬಿಟ್ಕೊಳ್ತು, ಆಯಿಲ್ ಕೂಡ ಬಿಟ್ಕೊಳ್ತು. ಈ ಥರ ಚಿಕನ್ನು ನೀರು ಬಿಟ್ಕೋಬೇಕು. ನಾನಿಲ್ಲಿ ಒಂದು ತೊಟ್ಟು ಕೂಡ ನೀರು ಹಾಕಿಲ್ಲ, ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಉಪ್ಪು ಹಾಕಿ ಬಾಯಿ ಮುಚ್ಚಿಟ್ಟದ್ದು. ಈ ಥರ ಚಿಕನ್ ಯಾವಾಗಲೂ ನೀರು ಬಿಟ್ಕೋಬೇಕು. ನಮಗೆ ಗ್ರೇವಿ ಚೆನ್ನಾಗಿ ಬರಲಿಕ್ಕೆ, ಟೇಸ್ಟಾಗಿ ಬರಲಿಕ್ಕೆ. ಉಪ್ಪು ಹಾಕಿದ ತಕ್ಷಣ ನೀರು ಬಿಡ್ತದೆ ಚಿಕನು, ಮತ್ತು ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಫಸ್ಟಿಗೆ ಎಣ್ಣೆಯಲ್ಲೇ ಚಿಕನನ್ನು ಫ್ರೈ ಮಾಡ್ಕೋಬೇಕು ನಾವು, ಉಪ್ಪು ಹಾಕದೇನೆ. ಆಮೇಲೆ ಉಪ್ಪು ಹಾಕಿ ಬಾಯಿ ಮುಚ್ಚಿಡಬೇಕು. ಕೈ ಆಡಿಸಿ ಉಪ್ಪು ಮತ್ತು ಅರಿಶಿಣ ಹಾಕಿ ಕೈ ಆಡಿಸಿ ಬಾಯಿ ಮುಚ್ಚಿಡಬೇಕು. ಆವಾಗ ಕರೆಕ್ಟಾಗಿ ಈ ರೀತಿ ನೀರು ಬಿಟ್ಕೊಳ್ತದೆ ಚಿಕನ್ನಲ್ಲಿ. ಮಸಾಲೆಯನ್ನು ಮಿಕ್ಸಿ ಮಾಡಿ ತೊಗೊಳ್ತೀನಿ ನಾನು. ಇದೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ, ಇದನ್ನೀಗ ಮಿಕ್ಸಿ ಮಾಡಿ ತೊಗೊಳ್ತೀನಿ. ಗೈಸಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಂಡು ತೊಗೊಳ್ತೀನಿ. ಈಗ ಗೈಸಿಲ್ಲಿ ಮಿಕ್ಸಿ ಮಾಡಿ ತೊಗೊಳ್ತೀನಿ. ಇದು ನಮಗೆ ತುಂಬ ಸಣ್ಣಕ್ಕೆ ಕೂಡ ಆಗಬಾರ್ದು, ಸ್ವಲ್ಪ ತರಿತರಿಯಾಗಿ ಇರಬೇಕು. ಈಗ ಹಾಕ್ಕೊಂಡ್ಬಿಡ್ತೀನಿ ನಾನು. ವಾವ್, ಗೈಸ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಚಿಕನು. ಎಲ್ಲಿ ಚಿಕನ್ ನೀರು ಬಿಟ್ಕೊಳ್ತದೆ ಅಲ್ಲಿ ಸಖತ್ ಟೇಸ್ಟಿಯಾಗಿರ್ತದೆ ಚಿಕನ್. ನಾವು ಹಾಗಂತ ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಚಿಕನ್ನೇ ನೀರು ಬಿಟ್ಕೋಬೇಕು. ನಾವು ಬಾಯಿ ಮುಚ್ಚಿ ಒಂದು 5 ನಿಮಿಷ ಇಡಬೇಕು, ಅದೇ ನೀರು ಬಿಟ್ಕೊಳ್ತದೆ. ಈಗ ಅದೇ ಮಸಾಲೆನ ಇನ್ನೂ ಸ್ವಲ್ಪ ಇದೆ, ಅದನ್ನು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕ್ಕೊಳ್ತೀನಿ. ಗೈಸಿಲ್ಲಿ ನಾನು ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕ್ಕೊಳ್ತೀನಿ. ಇದು ಮಸಾಲೆ ಗಟ್ಟಿ ಆಗ್ತಾ ಬರ್ತದೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ. ಮತ್ತು ತುಂಬ ನೀರು ಕೂಡ ಆಗಬಾರ್ದು, ಸ್ವಲ್ಪ ನಾವು ಮಿಕ್ಸಿ ತೊಳೆದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ತುಂಬ ನೀರು ಕೂಡ ಮಾಡ್ಕೋಬಾರ್ದು, ಇದು ಸಖತ್ ಟೇಸ್ಟಿಯಾಗಿರ್ತದೆ ಗೈಸ್. ಮತ್ತು ತುಂಬ ಸಣ್ಣಕ್ಕೆ ಕೂಡ ಮಸಾಲೆನ ನಾವು ಮಿಕ್ಸಿ ಮಾಡ್ಕೋಬಾರ್ದು, ಸ್ವಲ್ಪ ತರಿತರಿಯಾಗಿ ಇರಬೇಕು. ಈಗ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಯಿ ಮುಚ್ಚಿ ಇಡಬೇಕು. ಇಲ್ಲಿ ನಾನು ಚಿಕನ್ಗೆ ಸ್ವಲ್ಪ ಫ್ರೈ ಆಗಿ ಉಪ್ಪು ಹಾಕ್ಕೊಂಡಿದ್ದೆ. ಈಗ ಮಸಾಲೆಗೆ ಹಾಕ್ಕೊಳ್ತೀನಿ. ನಮಗೆ ಟೇಸ್ಟಿಗೆ ನೋಡಿಯೇ ಹಾಕ್ಕೋಬೇಕು. ಈಗ ಇದನ್ನು ಕರೆಕ್ಟ್ ಕೈ ಆಡಿಸಿ ಬಾಯಿ ಮುಚ್ಚಿ ಇಟ್ಬಿಡಬೇಕು. ಇದೊಂದು 10 ನಿಮಿಷ ನೀರು ಲೋ ಫ್ಲೇಮಲ್ಲಿ ಕುದಿಬೇಕಷ್ಟೇ, ಬೇರೇನು ಮಾಡಲಿಕ್ಕಿಲ್ಲ. ಗೈಸ್ ಈಗ 5 ನಿಮಿಷ ಆಯಿತು, ಹೇಗೆ ಬಂತಂತ ಹೇಳಿ ನೋಡುವ. ವಾವ್, ಇಲ್ಲಿ ನಾವು ಕ್ಯಾಶ್ಯೂ ಯೂಸ್ ಮಾಡಿರೋದ್ರಿಂದ, ಗೋಡಂಬಿ ಯೂಸ್ ಮಾಡೋದ್ರಿಂದ ಮತ್ತು ದಪ್ಪ ಗ್ರೇವಿ ಬರ್ತದೆ, ದಪ್ಪ ಪದಾರ್ಥ ದಪ್ಪ ಬರ್ತದೆ. ಮತ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ಸಖತ್ತಾಗಿರ್ತದೆ. ಇದನ್ನು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿರ್ತದೆ ಇದು. ಇಲ್ಲಿ ನಾವು ಜಾಸ್ತಿ ಏನನ್ನು ಯೂಸ್ ಮಾಡಿಲ್ಲ, ಎಲ್ಲ ಹೆಲ್ದಿಯಾಗಿಯೇ ಮಾಡಿದ್ದು. ಜಾಸ್ತಿ ಮಸಾಲೆ ಯಾವುದು ಯೂಸ್ ಮಾಡಿಲ್ಲ. ಮತ್ತು ಇದನ್ನು ಲೋ ಫ್ಲೇಮಲ್ಲೇ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಲ್ಮೋಸ್ಟ್ ಆಗಿದೆ ಇದು. 2 ನಿಮಿಷ ಹಾಗೇ
ಮುಚ್ಚಿಡ್ತೀನಿ ಮತ್ತು ಗ್ಯಾಸ್ ಬಂದ್ ಮಾಡ್ತೀನಿ. ಒಂದೆರಡು ನಿಮಿಷ ಇಡಬೇಕು. ನಮಗೆ ಅದು ಚೆನ್ನಾಗಿ ಆಯಿಲೆಲ್ಲ ಮೇಲೆ ಬರ್ತದೆ. ಹಾಗೆ ಬಂದರೆ ಆಯಿತು ಅಂತ ಅರ್ಥ. ಈಗ ಆಲ್ಮೋಸ್ಟ್ ರೆಡಿ ಇದೆ ಗೈಸ್. ಲಾಸ್ಟಿಗೆ ನಾನು ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಒಂದೇ ಸ್ಪೂನ್ ಸಾಕು. ವಾವ್,